ಎಸ್ ಜೆ ಸುಜಾತ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಹೋಟೆಲಲ್ಲಿ ಮತ್ತು ಸ್ವೀಟ್ ಶಾಪಲ್ಲಿ ಸಿಗೋ ಥರ ಅದೇ ಟೆಕ್ಸ್ಚರ್ ಮತ್ತು ಟೇಸ್ಟು ಕೂಡ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ನೀರು ಹಾಕ್ತಿರ ಕಾಯಿಸಿ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಹಲ್ವಾ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲು 3 ಟೀ ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು 10 ರಿಂದ 15 ಗೋಡಂಬಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಬಾಣಲಿಯಲ್ಲಿ ನಾನು ಈ ಥರ ಉದ್ದುದ್ದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಈ ಥರ ಉದ್ದುದ್ದಕ್ಕೆ ತುರಿದ್ರೇ ಕ್ಯಾರೆಟ್ ಹಲ್ವಾಗೆ ಚೆನ್ನಾಗಿರೋದು ನೋಡಿ. ಇವಾಗ ಅದೇ ತುಪ್ಪದಲ್ಲಿ ಹಾಕ್ಕೊಂಡು ನಾವು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಡ್ತಾ ನಾವು ಬೇಯಿಸ್ಕೊಳ್ಳೋಣ. ಕ್ಯಾರೆಟನ್ನು ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದರಲ್ಲಿ ನಾನಿವಾಗ ಒಂದು 1/4 ಲೀಟ್ರಷ್ಟು ಹಾಲನ್ನು ನಾನು ಅರ್ಧ ಲೀಟ್ರಷ್ಟು ಕಾಯಿಸಿಟ್ಕೊಂಡಿದ್ದೆ. ಅದರಲ್ಲಿ 1/4 ಲೀಟ್ರಷ್ಟು ಹಾಲು ಹಾಕ್ಕೊಂಡು ಮತ್ತು ಈ ಕ್ಯಾರೆಟನ್ನು ಹಾಲಲ್ಲೇ ಬೇಯಿಸ್ಕೋಬೇಕು. ನನಗೆ 1/4 ಲೀಟ್ರ್ ಹಾಲು ಸಾಕಾಯಿತು. ಹಾಲು ಕ್ಯಾರೆಟಲ್ಲಿ ಹಿಂಗೋವರೆಗೂ ನಾವು ಇದೇ ಥರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಹಾಲೆಲ್ಲ ಕಡಿಮೆ ಆದಮೇಲೆ 3/4 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಕ್ಯಾರೆಟನ್ನು ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೆ ಮತ್ತು ತುರಿದಾದ್ಮೇಲೆ ಆ ಕಪ್ಪಲ್ಲಿ ಅಳತೆ ಮಾಡಿದಾಗ 4 ಕಪ್ಪಷ್ಟು ತುರಿದಿರೋ ಕ್ಯಾರೆಟ್ ಬಂದಿತ್ತು. ನಾನು 4 ಕಪ್ಪಷ್ಟು ಕ್ಯಾರೆಟ್ಗೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಸಕ್ಕರೆಯಲ್ಲಿರೋ ನೀರಿನ ಅಂಶ ಕೂಡ ಕಡಿಮೆ ಆದಮೇಲೆ ನಾನು 100 ಗ್ರಾಮಷ್ಟು ಸಪ್ಪೆ ಕೋವಾ ಹಾಕ್ಕೋತಾ ಇದ್ದೀನಿ. ಸಪ್ಪೆ ಕೋವಾ ಬಂದುಬಿಟ್ಟು ಸ್ವೀಟ್ ಅಂಗಡಿ ಮತ್ತು ನಂದಿನಿ ಶಾಪ್ ಈ ಥರ ಅಂಗಡಿಗಳಲ್ಲಿ ಸಿಗುತ್ತೆ. ಕೋವಾ ಹಾಕಿದ್ಮೇಲೆ ಕೋವಾ ಎಲ್ಲ ಚೆನ್ನಾಗಿ ಹಲ್ವಾದಲ್ಲಿ ಮಿಕ್ಸ್ ಆಗೋಗೆ ಮಿಕ್ಸ್ ಮಾಡ್ಕೋತಾ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಒಂದಕ್ಕೊಂದು ಬೆರೆತು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾವು ಹುರಿದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ 1 ಟೀ ಸ್ಪೂನ್ನಷ್ಟು ತುಪ್ಪನೂ ಸೇರಿಸ್ಕೊಂಡು ಹಲ್ವಾನ ಎಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ಕೂಡ ತುಂಬ ರುಚಿಯಾಗಿತ್ತು. ಸ್ವೀಟ್ ಶಾಪ್ ಮತ್ತು ಹೋಟೆಲ್ ಸ್ಟೈಲಲ್ಲಿ ತುಂಬ ರುಚಿಯಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.